ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಸಿಕ್ಕಿದೆ. 3 ದಿನಗಳ ಕಾಲ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪಾಲಿಕೆ ಪರ್ಮಿಷನ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಅನುಮತಿ ಸಿಕ್ಕಿದೆ. ರಾಣಿ ಚೆನ್ನಮ್ಮ ಮೈದಾನ ಗಣೇಶೋತ್ಸವ ಸಮಿತಿ ಹಾಗೂ ಹಿಂದೂ ಪರ ಸಂಘಟನೆಗಳಿಗೆ ಅನುಮತಿಯನ್ನ ಪಾಲಿಕೆ ಕೊಟ್ಟಿದೆ. ಈ ಹಿಂದೆ ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿತ್ತು. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಅಂತ ಹೇಳಿದ್ರೇ ಅನುಮತಿ ಕೊಡಬೇಕೋ ಬೇಡವೋ ಅಂಥೇಳಿ ಭಾಳ ದೊಡ್ಡ ಜಟಾಪಟಿ ನಡೀತಾ ಇತ್ತು. ಕೋರ್ಟ್ಗೂ ಹೋಗಬೇಕಾಗಿ ಬಂದಿತ್ತು. ಆದರೆ ಈ ಬಾರಿ ಎಲ್ಲವೂ ಸಾಂಗವಾಗಿ ನಡೆಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅನುಮತಿ ಸಿಕ್ಕಿದೆ. 3 ದಿನಗಳ ಕಾಲ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿಯನ್ನು ಕೊಡಲಾಗಿದೆ. ರಾಣಿ ಚೆನ್ನಮ್ಮ ಮೈದಾನ ಗಣೇಶೋತ್ಸವ ಸಮಿತಿ ಹಾಗೂ ಹಿಂದೂ ಪರ ಸಂಘಟನೆಗಳಿಗೆ ಅನುಮತಿಯನ್ನು ಪಾಲಿಕೆ ಕೊಟ್ಟಿದೆ. ವೆಲ್ಕಮ್ ಬ್ಯಾಕ್. ಬಳ್ಳಾರಿ ಜೈಲಿನಲ್ಲಿಯೂ ಚಕ್ರವರ್ತಿಯಿಂದ ಡಿಮಾಂಡು ಪರಪ್ಪನ ಅಗ್ರಹಾರ ಆಯಿತು. ಇದೀಗ ಬಳ್ಳಾರಿ ಜೈಲಿನ ಸರದಿ. ಬಳ್ಳಾರಿ ಜೈಲಿನಲ್ಲಿ ಟಿವಿಗೆ ಬೇಡಿಕೆ ಇಟ್ಟಿದ್ದಾರೆ ಆರೋಪಿ ದರ್ಶನ್. ಸೆಲ್ಲಲ್ಲಿ ಟಿವಿ ಬೇಕು ನನಗೆ ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. A2 ಆರೋಪಿ ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಜೈಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಜೈಲಾಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ. ಕಾರಾಗೃಹ ನಿಯಮದ ಪ್ರಕಾರ ಟಿವಿ ಕೊಡೋದಕ್ಕೆ ಅವಕಾಶ ಇದೆ. ಬಳ್ಳಾರಿ ಕಾರಾಗೃಹದಲ್ಲಿ ಒಂದೇ ಒಂದು ಟಿವಿ ಇದೆ. ಅದನ್ನು ದುರಸ್ತಿ ಮಾಡೋದಕ್ಕೆ ಕೊಟ್ಟಿದ್ದಾರಂತೆ, ರಿಪೇರಿ ಮಾಡೋದಕ್ಕೆ. ಕಲರ್ ಟಿವಿನೇ, ಹಳೆ ಟಿವಿ ಏನಲ್ಲ, ಕಲರ್ ಟಿವಿನೇ ಹಾಳಾಗಿದೆ, ಅದನ್ನು ರಿಪೇರಿ ಮಾಡೋದಕ್ಕೆ ಕೊಟ್ಟಿದ್ದಾರಂತೆ. ದರ್ಶನ್ ಸೆಕ್ಯೂರಿಟಿ ಸೆಲ್ಲಲ್ಲಿದ್ದಾರೆ, ಒಂಟಿಯಾಗೇ ಇರ್ತಾರೆ. ಹೀಗಾಗಿ ಕಾಲ ಕಳಿಬೇಕಲ್ಲ, ಅದಕ್ಕೋಸ್ಕರ ನನಗೊಂದು ಟಿವಿ ಬೇಕು ಅಂತ ಕೇಳಿದ್ದಾರೆ. ಮೊನ್ನೆ ಅಷ್ಟೇ ಸರ್ಜಿಕಲ್ ಚೇರ್ ಬೇಕು ನನಗೆ ಅಂತ ಕೇಳಿದ್ರು. ಬೆನ್ನೋವಿದೆ, ಸರ್ಜಿಕಲ್ ಚೇರ್ನ ವ್ಯವಸ್ಥೆ ಮಾಡಿ ಅಂತ ಕುಟುಂಬಸ್ಥರ ಮೂಲಕ ಮನವಿ ಮಾಡಿಕೊಂಡಿದ್ರು. ಜೈಲಿನ ಅಧಿಕಾರಿಗಳು ಸರ್ಜಿಕಲ್ ಚೇರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೊನ್ನೆ DIG ಹೇಳ್ತಾ ಇದ್ರು, ಟಿವಿನೂ ಕೊಡಬಹುದು, ಒಂದು ವೇಳೆ ಅವರು ಬೇಡಿಕೆ ಇಟ್ಟರೆ ನಾವು ಟಿವಿ ಕೊಡ್ತೀವಿ ಅಂತ ಹೇಳಿದರು. ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ ಟಿವಿಗೆ, ಸೊ ಟಿವಿಯನ್ನು ಕೊಡ್ತಾರೆ, ದುರಸ್ತಿ ಮಾಡಿಕೊಡ್ತಾರಂತೆ. ಹಳೆಯದೊಂದು ಟಿವಿ ಇದೆ, ಅದನ್ನು ದುರಸ್ತಿ ಮಾಡಿ ಕೊಡ್ತಾರಂತೆ. ಈ ಹಿಂದೆ ಬೆಂಗಳೂರಿನಲ್ಲಿ ದಿಮ್ ಬೇಕು, ಹಾಸಿಗೆ ಬೇಕು, ಮನೆ ಊಟ ಬೇಕು, ಹೀಗೆಲ್ಲ ಭಾರಿ ಬೇಡಿಕೆ ಇತ್ತವರು. ಆದರೆ ಇಲ್ಲಿ ಪುಣ್ಯಕ್ಕೆ 2 ಬೇಡಿಕೆ, ಒಂದು ಬೇಡಿಕೆ ಈಡೇರಿದೆ. ಈ ಬೇಡಿಕೆಯನ್ನು ಕೂಡ ಈಡೇರಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮಾಸ್ಟರ್ ಮೈಂಡ್. ಚಾರ್ಜ್ ಶೀಟ್ನಲ್ಲಿ A2 ಇಂದ A1ಗೆ ದರ್ಶನ್ ಜಂಪ್ ಆಗ್ತಾರಾ? ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂಥ ನಟ ದರ್ಶನ್ಗೆ ಆತಂಕ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕಾಟೇರನಿಗೆ ಟೆನ್ಷನ್. ದೋಷಾರೋಪ ಪಟ್ಟಿಯ ಬಳಿಕ ಬೇಲ್ ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಈಗಾಗಲೇ ಪತ್ನಿ ಜೊತೆ ಚರ್ಚೆನೂ ಆಗಿದೆ. ದಚ್ಚುಗೆ ಚಾರ್ಜ್ ಶೀಟ್ನಲ್ಲಿ ಏನಿರಬಹುದು ಅನ್ನೋ ಆತಂಕ ಕಾಡ್ತಾ ಇದೆ. ಚಾರ್ಜ್ ಶೀಟ್ ಅಂಶಗಳನ್ನು ನೋಡಿದ ಮೇಲೆ ಕಾನೂನು ಸಮರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಳೆದ 6 ದಿನದಿಂದ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಅವ್ರ ತಲೆಯಲ್ಲಿ ಒಂದೇ ಓಡ್ತಾ ಇದೆ, ಜಾಮೀನು ಯಾವಾಗ ಅಂತ, ಹೊರಗೆ ಬರೋದು ಹೇಗೆ ಅಂತ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ದರ್ಶನ್ ಪರವಾದ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ. ಆದರೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ A1 ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹಳ ಭಯಭೀತರೂ ಆಗಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನಿರಬಹುದು ಅನ್ನೋ ಕುತೂಹಲ ಕೂಡ ಅವರಲ್ಲಿದೆ, ಆತಂಕನೂ ಅದೇ ರೀತಿಯಾಗಿದೆ. ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಆಗಿದೆ. ನಾಳೆ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ಅಂತೆ. ಕಾನೂನು ಪಂಡಿತರು ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಪೊಲೀಸ್ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 4,500 ಪುಟಗಳ ಚಾರ್ಜ್ ಶೀಟ್, ದೋಷಾರೋಪ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ. ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಷ್ಟೇ. ದರ್ಶನ್ ಕಾಯ್ತಾ ಇದ್ದಾರೆ, ಈ ಚಾರ್ಜ್ ಶೀಟ್ನಲ್ಲಿ ಏನಿರಬಹುದು, ಜಾಮೀನಿಗೆಲ್ಲಾದರೂ ಅವಕಾಶ ಇರ್ಬೋದಾ ಅಂತ ಕಾಯ್ತಾ ಇದ್ದಾರೆ. ಸೊ ಇನ್ನೊಂದು 2 ದಿನದಲ್ಲಿ ಇದಕ್ಕೆ ಉತ್ತರ ಸಿಗಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.